ಗ್ರಾಮಸ್ಥರಿಗೆ ಬಂಪರ್ ಆಫರ್ ನೀಡಿದ್ದಾರೆ ರಾಯರೆಡ್ಡಿ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಜಮೀನು ನೀಡಿದ್ರೆ ವೈಯಕ್ತಿಕವಾಗಿ 1 ಲಕ್ಷ ನೀಡ್ತೀವಿ ಅನ್ನೋದಾಗಿ ಘೋಷಿಸಿದ್ದಾರೆ. ಪ್ರತಿ ಎಕರೆಗೆ 1 ಲಕ್ಷ ನೀಡುವುದಾಗಿ ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ ಬಸವರಾಜ ರಾಯರೆಡ್ಡಿ. ತಕ್ಷಣವೇ ಗ್ರಾಮಸ್ಥರೆಲ್ಲರೂ ಜಮೀನು ನೀಡೋದಕ್ಕೆ ಮನವಿ ಮಾಡಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಸ್ಕೂಲನ್ನು ತೆರೆಯಬೇಕು. ಹೀಗಾಗಿ ಅಲ್ಲಿ ಗವರ್ಮೆಂಟ್ ಜಾಗಗಳು ಯಾವುದೂ ಇರಲಿಲ್ಲ. ಹಾಗಾಗಿ ಪ್ರೈವೇಟ್ ಅಂದ್ರೆ ತಮಗಿದ್ದಂತಹ ಖಾಸಗಿ ಜಮೀನನ್ನ ನೀಡೋದಕ್ಕೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ. ಏನಾದ್ರೂ ಅವರು ಮಾರಬೇಕು ಅನ್ನುವಂಥ ಸಂದರ್ಭದಲ್ಲಿ ಇದ್ರೆ ಇದು ಸುಸಂದರ್ಭ. ಈ ಟೈಮಲ್ಲಿ ನೀವು ಮಾರಿದ್ರೆ ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗುತ್ತೆ. ಜೊತೆಗೆ ವೈಯಕ್ತಿಕವಾಗಿ ಏನಾದ್ರೂ ವ್ಯಾಲ್ಯೂ ಏನಿರುತ್ತೆ ಆ ಜಾಗದ ವ್ಯಾಲ್ಯೂ ಜೊತೆಗೆ ನಾನು ಕೂಡ 1 ಲಕ್ಷ ಸೇರಿಸ್ಕೊಡ್ತೀನಿ ಎನ್ನುವಂಥ ಬಂಪರ್ ಆಫರ್ ಅನ್ನ ಜಮೀನು ಕೊಡುವವರಿಗೆ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಈ ಆಫರ್ ಅನ್ನ ಕೊಟ್ಟಿರುವಂತದ್ದು. ಹುಲಿಕುಟ ಕುಕನೂರ್ನಲ್ಲಿ ಪ್ರೌಢಶಾಲೆ ಪ್ರಾರಂಭಿಸುವುದಕ್ಕೆ ಒಂದು ಯೋಜನೆಯನ್ನ ಮಾಡಲಾಗ್ತಾ ಇತ್ತು. ಆ ಯೋಜನೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಆತ್ಮೀಯ ಬಂಧುಗಳೇ, ನಮಸ್ಕಾರ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಹುಲಿಗುಡ್ಡ ಮತ್ತು ಕುಕನೂರು ತಾಲೂಕಿನ ಸೋಂಪುರ ಹಾಗೂ ನೆಲ್ಜೇರಿ ಗ್ರಾಮಗಳಲ್ಲಿ ಈ ವರ್ಷ ಈಗಾಗಲೇ ಸರ್ಕಾರಿ ಹೈಸ್ಕೂಲ್ ಮಂಜೂರಾಗಿ ಪ್ರಾರಂಭ ಮಾಡಲಾಗಿದೆ ಮತ್ತು ಕಟ್ಟಡಕ್ಕೆ ರೂಪಾಯಿ 2 ಕೋಟಿಗಳನ್ನ ಪ್ರತಿಯೊಂದು ಪ್ರೌಢಶಾಲೆಗೆ ನೀಡಲಾಗಿದೆ. ಆದರೆ ಜಮೀನು ಲಭ್ಯ ಇಲ್ಲದೆ ಇರುವುದರಿಂದ ಕಟ್ಟಡಗಳನ್ನು ಪ್ರಾರಂಭ ಮಾಡಲು ಆಗುತ್ತಿಲ್ಲ. ತಕ್ಷಣವೇ ಗ್ರಾಮಸ್ಥರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಜಮೀನನ್ನು ನೀಡಬೇಕು. ಸರ್ಕಾರ ಪ್ರತಿಯೊಂದು ಗ್ರಾಮದ ಜಮೀನುಗಳಿಗೆ ಅಂದಾಜು 6 ರಿಂದ 7 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ನೀಡುತ್ತದೆ. ನಾನು ವೈಯಕ್ತಿಕವಾಗಿ 1 ಎಕರೆಗೆ 1 ಲಕ್ಷ ರೂಪಾಯಿ ನೀಡುತ್ತೇನೆ. ತಕ್ಷಣವೇ ಗ್ರಾಮಸ್ಥರೆಲ್ಲರೂ ಸೇರಿ ಜಮೀನನ್ನು ಖರೀದಿ ನೀಡಿದಲ್ಲಿ ನಿಮ್ಮ ಹೈಸ್ಕೂಲ್ ಕಟ್ಟಡವನ್ನು ಪ್ರಾರಂಭಿಸಲಾಗುವುದು. ನಮಸ್ಕಾರ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದಯವಿಟ್ಟು ಯೋಚನೆ ಮಾಡಿ. ತಮ್ಮ ಪ್ರೀತಿಯ ಬಸವರಾಜ ರಾಯರೆಡ್ಡಿ, ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು.